ನಮಸ್ಕಾರ ಸ್ನೇಹಿತರೆ, ಈಗ ನಾವು ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಅತ್ಯಂತ ಮಹತ್ವವಾದ ಸಪ್ತಮಹರ್ಷಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತೀಯ ಪುರಾಣಗಳಲ್ಲಿ ಸಪ್ತಮಹರ್ಷಿಗಳು ಎಂದರೆ 7 ಮಹಾನ್ ಋಷಿಗಳಲ್ಲಿ ಒಬ್ಬರ ಗುಂಪು. ಇವರನ್ನು ಸೃಷ್ಟಿ, ಸ್ಥಿತಿ, ಧರ್ಮ, ಜ್ಞಾನ ಮತ್ತು ತತ್ವಜ್ಞಾನದ ಪ್ರಸಾರಕರಾಗಿ ಪರಿಗಣಿಸಲಾಗಿದೆ. ಸಪ್ತಮಹರ್ಷಿಗಳ ಹೆಸರುಗಳು: ಅಗಸ್ತ್ಯ, ಅತ್ರಿ, ಭರದ್ವಾಜ, ಗೌತಮ, ಜಮದಗ್ನಿ, ಕಶ್ಯಪ, ವಿಶ್ವಾಮಿತ್ರ. ಸಾಂಸ್ಕೃತಿಕ ಮಹತ್ವ: ಈ ಮಹರ್ಷಿಗಳು ಪ್ರಾಚೀನ ಭಾರತದಲ್ಲಿ ಧರ್ಮ, ನೈತಿಕತೆ ಮತ್ತು ಆಧ್ಯಾತ್ಮಿಕ ಅಧ್ಯಯನದಲ್ಲಿ ಮಾರ್ಗದರ್ಶನದ ಕೇಂದ್ರವಾಗಿದ್ದರು. ವಿದ್ವತ್ತು, ಯೋಗ ಮತ್ತು ಧ್ಯಾನದಲ್ಲಿ ಅವರು ಭಾರತೀಯ ಸಂಸ್ಕೃತಿಗೆ ಮಹತ್ವದ ಕೊಡುಗೆ ನೀಡಿದವರು. ಅವರು ಬರೆದ ಶಾಸ್ತ್ರಗಳು ಮತ್ತು ಪುರಾಣ ಪಾಠಗಳು ನಂತರವೂ ವಿದ್ವಾನ್ ಶಿಷ್ಯರಿಗೆ ಪಾಠವಾಗಿ ಶೇಖರವಾಗಿದೆ. ಧಾರ್ಮಿಕ ಮತ್ತು ನೈತಿಕ ಪಾಠಗಳು: ಅಗಸ್ತ್ಯ ಮಹರ್ಷಿ ದಕ್ಷಿಣ ಭಾರತದಲ್ಲಿ ಸಾಂಸ್ಕೃತಿಕ ಮತ್ತು ಭಾಷೆಯನ್ನು ಬಲಪಡಿಸಿದ ಧಾರ್ಮಿಕ ವ್ಯಕ್ತಿತ್ವ ಇವರದು. ಅತ್ರಿ ಮಹರ್ಷಿಗಳು ಅವರ ಶಿಷ್ಯ ರೂಪದಲ್ಲಿ ಅತ್ರಿ ಶಾಖೆ ಎಂದು ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿದೆ. ಭರದ್ವಾಜ ಮಹರ್ಷಿ ಯುದ್ಧಶಾಸ್ತ್ರ ಮತ್ತು ಆಯುರ್ವೇದ ಶಾಸ್ತ್ರದಲ್ಲಿ ಪ್ರಖ್ಯಾತಿ ಪಡೆದವರು. ಗೌತಮ ಮಹರ್ಷಿ: ಗೌತಮ ಋಷಿಗಳು ಸತ್ಯ, ನೀತಿ ಮತ್ತು ಧರ್ಮದ ಪಾಠಗಳನ್ನು ಇವರು ಉಳಿಸಿದವರು. ಜಾಮದಗ್ನಿ ಮತ್ತು ವಿಶ್ವಾಮಿತ್ರ ಶಕ್ತಿ, ತಪಸ್ಸು ಮತ್ತು ಭಕ್ತಿಯ ಮೂಲಕ ಜನರಿಗೆ ಜೀವನದ ಪಾಠಗಳನ್ನು ಕೊಟ್ಟವರು. ಕಶ್ಯಪ ಮಹರ್ಷಿ ಪ್ರಾಣಿಗಳ ಬಗ್ಗೆ ತಿಳುವಳಿಕೆ ಹೊಂದಿದವರಾಗಿದ್ದರು. ಜೀವರಾಶಿ ಮತ್ತು ಪ್ರಕೃತಿಯ ಪಾಠದಲ್ಲಿ ಪ್ರಸಿದ್ಧಿ ಹೊಂದಿದವರು. ಸಾಂಸ್ಕೃತಿಕ ಪ್ರಭಾವ: ಸಪ್ತಮಹರ್ಷಿಗಳ ಅನುಕೂಲದಿಂದ ಹಿಂದೂ ಹಬ್ಬಗಳು, ತೀರ್ಥಯಾತ್ರೆಗಳು ಮತ್ತು ಯೋಗದ ಪಾಠಗಳು ಆಧುನಿಕ ಕಾಲದವರೆಗೆ ಉಳಿದಿದೆ. ಭಾರತೀಯ ಕಲೆ, ಸಂಗೀತ, ಸಾಹಿತ್ಯ, ಸಾಂಸ್ಕೃತಿಕ ಶಾಸ್ತ್ರಗಳು ಇವರ ತತ್ವಜ್ಞಾನದಿಂದ ಪ್ರೇರಿತವಾಗಿದೆ. ಭಾರತೀಯ ನೈತಿಕತೆ, ಕುಟುಂಬದಲ್ಲಿನ ಮೌಲ್ಯಗಳು, ಧರ್ಮಪರಾಯಣತೆ ಪ್ರಭಾವ ಇವರಿಂದ ಬಲವಾಗಿ ನಿರ್ಮಿತವಾಗಿದೆ. ಭಾರತೀಯ ಜ್ಯೋತಿಷ್ಯ ಮತ್ತು ನಕ್ಷತ್ರ ಶ್ರೇಣಿಯಲ್ಲಿ ಸಪ್ತಮಹರ್ಷಿಗಳು ಆಕಾಶದಿಂದ ಧ್ರುವ ನಕ್ಷತ್ರದ ಬಳಿ ಪ್ರತಿನಿಧಿಸಲಾಗಿದೆ. ಇವರು ನಕ್ಷತ್ರಶಾಸ್ತ್ರ ಮತ್ತು ಕಾಲಚಕ್ರದಲ್ಲಿ ಮಾರ್ಗದರ್ಶಕರಾಗಿ ಪರಿಗಣಿಸಲ್ಪಡುತ್ತಾರೆ. ಉಪಸಂಹಾರ: ಸಪ್ತ ಋಷಿಗಳು ಕೇವಲ ಪುರಾತನ ಋಷಿಗಳೇ ಅಲ್ಲ, ಅವರು ಜ್ಞಾನ, ನೈತಿಕತೆ, ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಶ್ರೇಷ್ಠ ಪ್ರತಿನಿಧಿಗಳಾಗಿದ್ದರು. ಅವರು ಹೇಳಿದ ಪಾಠಗಳು ನಮ್ಮ ದೈನಂದಿನ ಜೀವನದಲ್ಲಿ ಸತ್ಯ, ನ್ಯಾಯ, ಧರ್ಮ, ಧೈರ್ಯ ಮತ್ತು ಜ್ಞಾನ ಸಂಪನ್ನತೆಗೆ ಮಹತ್ವದ ಪಾತ್ರಕ್ಕೆ ಪ್ರೇರಣಾದಾಯಕವಾಗಿದೆ. ಹೀಗಾಗಿ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಈ ಅಮೂಲ್ಯ ಅಂಶವನ್ನು ಬಿಟ್ಟುಕೊಡಬಾರದು. ಸಪ್ತಮಹರ್ಷಿಗಳ ಪಾಠಗಳನ್ನು ನಮ್ಮ ಜೀವನದ ಮಾರ್ಗದರ್ಶಕವಾಗಿರುತ್ತದೆ. ಧನ್ಯವಾದಗಳು.